ನಾವು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ಲಿಕ್ಕೆ ಹೊರಡ್ತಾ ಇದ್ದೀವಿ. ತಾವೆಲ್ಲ ಜೊತೆಲಿ ಹೆಜ್ಜೆ ಹಾಕ್ಬೇಕಂತೇಳಿ ಬನ್ನಿ ಹೋಗೋಣ. ಇವತ್ತಿನ ದಿವಸ ಬೆಂಗಳೂರು ಮಹಾನಗರ ಜನತಾದಳ ವತಿಯಿಂದ ಇವತ್ತೇನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಏನು ಇವತ್ತು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ. 2 ವರ್ಷ ಆಗಿದೆ ಇವರು ಅಧಿಕಾರಕ್ಕೆ ಬಂದು. ಆದರೆ 2 ವರ್ಷದಿಂದನೂ ಬರೀ ಜನ ವಿರೋಧಿ ನೀತಿ. ಬೆಂಗಳೂರಿನ ಜನ ನಿಜಕ್ಕೂ ಸಹ ಪ್ರತಿದಿನ ಬೆಂಗಳೂರಿನ ಜನಕ್ಕೆ ನರಕ ತೋರಿಸ್ತಾ ಇದ್ದಾರೆ. ಬೆಂಗಳೂರಿನ ಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಿಯಾಗಿ ಏನಿವತ್ತಿನ ದಿವಸ ಇಡೀ ಬೆಂಗಳೂರು ನಗರವನ್ನು ಕೆಂಪೇಗೌಡರು ಕಟ್ಟಿದಂಥ ಏನಿವತ್ತೊಂದು ಈ ಬೆಂಗಳೂರು ನಗರ ಅವತ್ತಿನ ದಿವಸ 4 ಗೋಪುರ ಅವತ್ತೇನು ನಿರ್ಮಾಣ ಮಾಡಿ ಕೆಂಪೇಗೌಡರು ಅವತ್ತಿನ ದಿವಸ ಎಲ್ಲ ಪೇಟೆಗಳನ್ನೂ ಅವತ್ತಿನ ದಿವಸ ನಿರ್ಮಾಣ ಮಾಡಿ ಬೆಂಗಳೂರಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟು ಮುಂದಿನ ದಿನಗಳಲ್ಲೂ ಸಹ ಬೆಂಗಳೂರು ಚೆನ್ನಾಗಿರ್ಬೇಕಂತೇಳಿ ಅವರೊಂದು ಕನಸನ್ನು ಕಟ್ಟಿದರು. ಆದರೆ ಈ ಕಾಂಗ್ರೆಸ್ ನೇತೃತ್ವದ ಇವತ್ತು ರಾಜ್ಯ ಸರ್ಕಾರ 5 ಫ್ರೀ ಗ್ಯಾರಂಟಿಗಳನ್ನ ಕೊಡ್ತೀರಿ ಅಂತೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಇವತ್ತೇನು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ. ಇವತ್ತು ಬೆಂಗಳೂರನ್ನು ಛಿದ್ರ ಮಾಡ್ತಾ ಇದ್ದಾರೆ. ತಾವೆಲ್ಲ ಮಾಧ್ಯಮದವರು 3-4 ದಿವಸದಿಂದ ತಾವೆಲ್ಲ ಸುದ್ದಿ ಮಾಡ್ತಾ ಇದ್ದೀರಿ, ತಾವೇ ತೋರಿಸ್ತಾ ಇದ್ದೀರಿ. ಬೆಂಗಳೂರು ನಗರಕ್ಕೆ ಯಾರಾದರೂ ಒಬ್ಬರು ಡೆಲಿಗೇಟ್ಸ್ ಬಂದಂಥ ಸಂದರ್ಭದಲ್ಲಿ, ಯಾರಾದರೂ ಗಣ್ಯ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ಒಬ್ಬ ಪ್ರಥಮ ಪ್ರಜೆ ಅಂತೇಳಿ ಮೇಯರು ಅವ್ರನ್ನ ಹೋಗಿ ರಿಸೀವ್ ಮಾಡ್ತಾಯಿದ್ರು. ಇವತ್ತು ಬೆಂಗಳೂರು ನಗರವನ್ನು ಇವರು 7 ಭಾಗಗಳಾಗಿ ಮಾಡ್ತಾ ಇದ್ದಾರೆ. ಈ 7 ಭಾಗಗಳಾಗಿ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಇಷ್ಟೇ. ಒಂದು, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದ್ದು. ಎರಡನೇದು, ನಾವೇನಿವತ್ತು ಕನ್ನಡಿಗರು ಸ್ವಾಭಿಮಾನಿಗಳು ಇವತ್ತೇನು 6.5 ಕೋಟಿ ಜನ ಇವತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಿ. ಅಂಥ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ನಗರದಲ್ಲಿ ಇವತ್ತೇನು ನಾವು 1.5 ಕೋಟಿ ಜನ ಇವತ್ತೇನು ವಾಸವನ್ನು ಮಾಡ್ತಾ ಇದ್ದೀರಿ. ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀರಿ. ಒಬ್ಬೊಬ್ಬನ ತಲೆ ಮೇಲೆ 1,75,000 80,000 ಬಂದಿದೆ. ಈಗ 2.5 ಲಕ್ಷಕ್ಕೆ ಹೋಗೋ ಮೂಮೆಂಟ್ ಇದೆ. ತೀರ್ಸೋಕ್ಕಾಗ್ತಾ ಇಲ್ಲ. ಆದರೂ ಬಿ ಖಾತಾ ಮಾಡಿಸೋಣ ಅಂತೇಳಿ ರೆವಿನ್ಯೂ ಸೈಟ್ಗಳನ್ನ ಅದಕ್ಕೆ ಬೇರೆ ಬಿ ಖಾತಾ ಮಾಡಿಕೊಂಡು ಈ ಖಾತಾ ಮಾಡೋಣ ಅಂತ ಓಡಾಡ್ತಿದ್ದಾರೆ. ಲೋನ್ ಮಾಡಿಸ್ಕೊಂಡು ಅದೊಂದಷ್ಟು ಅದ್ರ ಮೇಲೆ ಅಷ್ಟು ರಿಯಲ್ ಎಸ್ಟೇಟ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡವ್ರೆ. ಅದ್ರ ಜೊತೆ ಈಗ ಏನಾಗಿದೆ, ಒಂದು ಬೆಂಗಳೂರು ನಗರ ಇವತ್ತು ಬೆಳೆದಿರೋ ಒಂದು ಇದಕ್ಕೆ ಇದನ್ನು ಉದ್ಧಾರ ಮಾಡೋಕ್ಕಾಗ್ತಾ ಇಲ್ಲ. ಪ್ರತಿಯೊಂದು ರಸ್ತೆ, ಗುಂಡಿ, ಕಸ ಯಾವುದೂ ನೀರುಗಳು ಸಪ್ಲೈ ಮಾಡೋಕ್ಕಾಗಲಿ ಆಗ್ತಾ ಇಲ್ಲ. ಪ್ರತಿಯೊಂದು ವಸ್ತುಗಳ ಮೇಲೆ ಇವರು ಪ್ರತಿಯೊಂದು ಬೆಲೆಯನ್ನು ಏರಿಸ್ಕೊಂಡು ಹೋಗ್ತಾ ಇದ್ದಾರೆ ವಿನಃ ಜನಗಳಿಗೆ ಯಾವುದೇ ಕಾರಣದ ನಾಗರಿಕರಿಗೆ ಇವ್ರ ಕೈನಲ್ಲಿ ಸಹಾಯ ಮಾಡೋಕ್ಕೆ ಹೆಲ್ಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೂ ಬೆಂಗಳೂರು ನಗರನ 7 ವಿಭಾಗವಾಗಿ ಮಾಡೋಕ್ಕೆ ಹೊರಟಿರೋದು ಯಾವ ಪುರುಷೋತ್ತ ಇದಕ್ಕೆ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಇದರಿಂದ ಏನು ಪ್ರಯೋಜನ ಇಲ್ಲ. ಯಾಕೆ ಇವರು ಈ ರೀತಿ ಮಾಡಿದ್ದೀವೋ ಇವ್ರ ಕೈನಲ್ಲಿ ನಡೆಸೋಕ್ಕಾಗಲಿಲ್ವಾ? ರಾಜೀನಾಮೆ ಕೊಡಬೇಕು, ಇಲ್ಲ ಗವರ್ನರ್ ಹ್ಯಾಂಡ್ ಓವರ್ಗೆ ಕೊಡಬೇಕು, ಏನೋ ಒಂದು ಮಾಡಬೇಕು. ಇಲ್ಲ ಮಾಡೋಕ್ಕಾಗಂಗಿದ್ರೆ ಇವ್ರು ಸ್ವಂತಕ್ಕೆ ಇವ್ರು ಬೆಳ್ಕೊಳೋಕ್ಕೋಸ್ಕರನೇ ಬೆಂಗಳೂರು ನಗರ ಅರ್ಧ ಹಂಚು ಹೋಗುತ್ತಲ್ಲ. 7 ಮೇಯರುಗಳಾಗ್ತಾರೆ. 7 ವಿಭಾಗ ಅಂದರೆ ತಮಾಷೆನ? ಎಲ್ಲಾದರೂ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಕೇಳಿದ್ದೀರಾ ನೀವು? ಓಲಿ ಯಾವುದಾದ್ರೂ ರಾಜ್ಯದಲ್ಲಿ ಕೇಳಿದ್ದೀರಾ ಮಹಾನಗರ ಪಾಲಿಕೆ ಈ ಥರ ಭಾಗ ಆಗಿರೋದನ್ನು? ಈಗಲೇ ಮುಂಬೈನಲ್ಲಿ ಮಾಡೋಕ್ಕೆ ಹೋಗಿ ಎಲ್ಲೂ ಏಳಿಗೆ ಆಗಿಲ್ಲ. ಹಾಗಾಗಿ ಇವರ ಪಟಾಲಂಗಳು ಬದುಕೋಕ್ಕೋಸ್ಕರ ಈ ರೀತಿ ಇವರು ಮಾತಾಡಿಕೊಂಡು ಮಾಡ್ತಾ ಇದ್ದಾರೆ ವಿನಃ ಸರ್ಕಾರದಲ್ಲಿ ನೋಡಿದ್ರೆ ಕಾನೂನುಗಳು ಏನು ಅಂತ ಬಿಗಿ ಇಲ್ಲ. ಏನು ನಡಿಬಾರ್ದು ನಡೆಯಲ್ಲ ಅಂದ್ಕೊಂಡಿದ್ವೆಲ್ಲ ನಡೀತಾವೆ. ಇವ್ರಿಗೇನು 136 ಜನ ನಾವು ಇದ್ದೀವಿ, ನಮ್ಮನ್ನು ಬಿಟ್ಟರೆ ಇಲ್ಲ ಅನ್ನೋ ರೀತಿಗೆ ಏನಾದರೂ ಇದು ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಇರಲಿ, ಇವರ ಆಡಳಿತಕ್ಕೆ ಧಿಕ್ಕಾರ ಇರಲಿ ಅಂತ ಬೆಂಗಳೂರಿಗೆ ಒಳ್ಳೆಯದಾಗಲಿ. ನಾವು ಇದೇ ರೀತಿ ಏನಿದೆ ಒಂದೇ ಮಹಾನಗರ ಪಾಲಿಕೆ ಅದು ಮುಂದೇನೂ ಈ ರೀತಿ ಇರಲಿ ಅಂತ ಹೇಳಿ ನಾನು ಕೇಳಿಕೊಂಡು ನಾವು ಬೆಳಿಗ್ಗೆ ಸಾಯಂಕಾಲ ನಾವು ಸತ್ಯಾಗ್ರಹ ಸುತ್ತಮುತ್ತ ಎಲ್ಲನೂ ನಾವು ರೆಡಿಯಾಗಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ.